ಹುಡುಗ ಹುಡುಗಿ ಒಂದು ಸಂಬಂಧದಲ್ಲಿ ಇದ್ರೆ ಆಗ ಅಲ್ಲಿ ಒಂದು ಸೆಕ್ಷುಯಲ್ ಡೈಮೆನ್ಷನ್ ಇದ್ದೇ ಇರುತ್ತೆ. ಈ ವಿಷಯನ ನಿರಾಕರಿಸಿದ್ರು ಏನೂ ಪ್ರಯೋಜನ ಇಲ್ಲ, ಇದನ್ನ ವಿರೋಧಿಸಿದ್ರು ಏನೂ ಪ್ರಯೋಜನ ಇಲ್ಲ. ಭಾರತ ಈ ವಿಷಯದಲ್ಲಿ ಯಾವುದೇ ಹಿಂಜರಿಕೆ ತೋರಿಸಿಲ್ಲ. ಭಾರತ ಯಾವತ್ತೂ ಸೆಕ್ಸ್ ನ ಎಂದು ತ್ಯಾಜ್ಯದ ವಸ್ತು ಅಥವಾ ಅವಮಾನದ ವಸ್ತು ಅಂತ ಹೇಳಿಲ್ಲ. ಏನ್ ಹೇಳಿದೆ? ಇದು ಇದೆ, ಇದರಲ್ಲಿ ಮುಚ್ಚಿಡುವಂತದ್ದು ಏನಿದೆ. ಯಾಕಂದ್ರೆ ಭಾರತದಲ್ಲಿ ಆಳವಿತ್ತು, ತಿಳುವಳಿಕೆ ಇತ್ತು. ತೂಕವಿಲ್ಲದ ತಿಳುವಳಿಕೆ ಇಲ್ಲದ ಜನ ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ, ಹಾಗೆ ಸೆಕ್ಸ್ ಕೂಡ ಅರ್ಥ ಆಗಿಲ್ಲ. ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ, ನಮ್ಗೆ ಯಾವುದೇ ಅವಶ್ಯಕತೆ ಇರ್ಲಿಲ್ಲ. ಈ ಜೀವನದ ಅತ್ಯಂತ ಕೇಂದ್ರೀಯ ವಿಷಯ ಏನಿದೆ ಅದನ್ನ ಉಪೇಕ್ಷೆ ಮಾಡಿದ್ರೆ, ಪರದೆ ಹಾಕಿದ್ರೆ, ನಮ್ಮ ಎಲ್ಲ ಅವತಾರ ಮೂರ್ತಿಗಳನ್ನ ನೋಡಿದಿರಾ? ಅವೆಲ್ಲ ಹೇಗಿದಾವೆ? ಎಲ್ಲವೂ ಸುಂದರ, ದೇಹದಿಂದ ಆಕರ್ಷಣೀಯ ದೇವಿಗಳ ಮೂರ್ತಿಗಳನ್ನ ನೋಡಿದಿರಾ ಅಲ್ವಾ? ನಾವು ನಮ್ಮ ಅವತಾರ, ನಮ್ಮ ದೇವರು, ನಮ್ಮ ದೇವಿಗಳನ್ನ ವೃದ್ಧರ ತರ ತೋರಿಸಿದೀವಾ? 80 ವರ್ಷ ಎಲ್ರು ಯುವಕರು, ಮತ್ತೆ ಎಲ್ರು ಕೂಡ ಆಕರ್ಷಕ. ದೇವಿಯರಿಗೆ ನಾವು ಅಮ್ಮ ಅಂತೀವಿ. ಅಮ್ಮ ಎಷ್ಟು ವರ್ಷದವ್ರು ಬೇಕಾದ್ರೂ ಆಗಿರ್ಬೋದು. ನಾವು ಅವರಿಗೆ ಅಮ್ಮ ಅಂತ ಕರೆದು ತುಂಬಾ ಯುವಕರಾಗಿ ತೋರಿಸಿದೀವಿ. ಇದು ಭಾರತದ ತಿಳುವಳಿಕೆಯ ಆಳದ ಸಂಕೇತ.